ನಮಸ್ಕಾರ ಗೆಳೆಯರೆ. ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ ಸ್ವಾಗತ. ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ನಾಳೆ ಯಾವ ರೀತಿ ಮೂವ್ಮೆಂಟ್ ಮಾಡಲಿದೆ ಅಂದ್ರೆ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬೇರಿಷ್ಗಿಂತ ಇಲ್ಲಿ ಬುಲ್ಲಿಶ್ ಸೈಡ್ ಅಲ್ಲಿ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಈಗ ತನ್ನ ಟ್ರೆಂಡ್ ಅನ್ನ ಇಲ್ಲಿ ಚೇಂಜ್ ಮಾಡಿದೆ. ವೀಕ್ಲಿ ಚಾರ್ಟ್ ಅಲ್ಲಿ ನೋಡ್ತಾ ಇರೋದು ಮಾರ್ಕೆಟ್ ಏನಾಗಿದೆ, ಈಗ ಮೋರ್ ದನ್ 50% ಏನಾಗಿದೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗಿದೆ. ಅಂದ್ರೆ ಮಾರ್ಕೆಟ್ ಈಗ ಸೆಲ್ಲರ್ ಜೋನ್ ಗಿಂತ ಏನಾಗಿದೆ, ಬಯರ್ಸ್ ತಮ್ಮ ಏನ್ ಮಾಡ್ತಾರೆ, ಸೆಲ್ಲರ್ ಜೋನ್ ಬೇಟ್ ಮಾಡಿ ಬಯರ್ಸ್ ಏನ್ ಮಾಡ್ತಿದ್ದಾರೆ, ಮಾರ್ಕೆಟ್ ಅನ್ನ ಅಪ್ ಟ್ರೆಂಡ್ ಅಲ್ಲಿ ಇದನ್ನ ಕನ್ವರ್ಟ್ ಮಾಡಿದ್ದಾರೆ. ಮಾರ್ಕೆಟ್ ಏನಾಗಿದೆ, ಮೋರ್ ದನ್ 50% ಇಲ್ಲಿ ಕರೆಕ್ಷನ್ ಆಗಿದೆ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾವೀಗ ಡೌನ್ ಟ್ರೆಂಡ್ ಗಿಂತ ಇದನ್ನ ಅಪ್ ಟ್ರೆಂಡ್ ಅಲ್ಲಿ ಅಂದ್ರೆ ಬೈರ್ ಸೈಡ್ ಅಲ್ಲಿ ಇದನ್ನ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ನಾನು ಮೊನ್ನೆ ನನ್ನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಯಾವಾಗ ಇದು ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ಔಟ್ ಆಗುತ್ತಲ್ಲ ಅವಾಗ ಮಾರ್ಕೆಟ್ ಅಲ್ಲಿ ಒಂದು ನಾವು ಟ್ರೆಂಡ್ ಅನ್ನ ನೋಡಬಹುದು ಅಂತ. ಅದೇ ರೀತಿಯಲ್ಲಿ ನೋಡ್ತಾ ಇರೋದು ಮಾರ್ಕೆಟ್ ಅಲ್ಲಿ ಏನಾಗ್ತದೆ, ಇನ್ಸೈಡ್ ಕ್ಯಾಂಡಲ್ ಹೈಯರ್ ಅಂದ್ರೆ ಹೈಯರ್ ಲೆವೆಲ್ ಏನಾಗ್ತದೆ ಬೀಟ್ ಆಗಿದೆ. ಅಂದ್ರೆ 46,483 ಅಥವಾ 46,500 ಒಂದು ರೌಂಡ್ ಫಿಗರ್ ಹಿಡಿದ್ರು ಕೂಡ ನಾವು ಆ 500 ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆಗ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಒಂದು ಉತ್ತಮವಾದ ಮೂವ್ಮೆಂಟ್ ನಮಗೆ ಇಲ್ಲಿ ಕಂಡುಬಂದಿದೆ. ಹಾಗಾಗಿ ಇನ್ಸೈಡ್ ಕ್ಯಾಂಡಲ್ ಅಲ್ಲಿ ಬ್ರೇಕ್ಔಟ್ ಅಲ್ಲಿ ತುಂಬಾ ಒಳ್ಳೆಯ ಮೂವ್ಮೆಂಟ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಚಾರ್ಟ್ ಅನ್ನ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಗಳಾಗಿ ಕಂಡು ಬರ್ತಾ ಇರೋದು ಈಗ 48,000. ಈ 48,000 ನಮ್ಗೆ ಈಗ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇರುತ್ತೆ. ಸೊ ಹಾಗಾಗಿ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ನೋಡೋಣ ಗೆಳೆಯರೆ. ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ಅಲ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಸೊ ಯಾವಾಗ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತಲ್ಲ ಅವಾಗ ಮಾರ್ಕೆಟ್ ಅಲ್ಲಿ ಒಂದು ನಾವು ಟ್ರೆಂಡ್ ಅನ್ನ ಇಲ್ಲಿ ಅಪ್ ಸೈಡ್ ಮೂವ್ಮೆಂಟ್ ಅಲ್ಲಿ ಕಾಣಬಹುದು ಗೆಳೆಯರೆ. ಇಲ್ಲಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು ನೀವು, ಇಲ್ಲಿ ಒಂದು ನಮ್ಗೆ ಗ್ಯಾಪ್ ಕೂಡ ಒಂದು ಕಂಡು ಬರ್ತಾ ಇದೆ. ಸೊ ಈ ಗ್ಯಾಪ್ ಕೂಡ ಮುಂದಿನ ಫ್ಯೂಚರ್ ಅಲ್ಲಿ ಫಿಲಪ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ನೋಡ್ತಾ ಇರಬಹುದು ಈ ಗ್ಯಾಪ್ ಕೂಡ ಒಂದು ಫಿಲಪ್ ಆಗುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಗ್ಯಾಪ್ ಫಿಲಪ್ ಆಗುವವರೆಗೂ ನಮ್ ನೆಕ್ಸ್ಟ್ ಟಾರ್ಗೆಟ್ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಈಗ ನಾವು ಬೇರಿಶ್ ಗಿಂತ ಇದನ್ನ ಬುಲ್ಲಿಶ್ ಸೈಡ್ ಅಲ್ಲಿ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ ಗೆಳೆಯರೆ. ಇಲ್ಲಿ ನೋಡ್ತಾ ಇರೋದು ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಏನಾಗಿದೆ, ಡಬ್ಲ್ಯೂ ಪ್ಯಾಟರ್ನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಈ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಒಂದು ಬೇರಿಶ್ ಗಿಂತ ಇಲ್ಲಿ ಬುಲ್ಸ್ ಏನಾಗಿರ್ತಾರೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಈಗ 48,000 ಒಂದು ರೌಂಡ್ ಫಿಗರ್ ಆಗಿರುತ್ತೆ. ಸೊ ರೌಂಡ್ ಫಿಗರ್ ಗೆ ಗ್ಯಾಪ್ ಫಿಲಪ್ ಆಗುವವರೆಗೂ ನಮ್ಮ ಟಾರ್ಗೆಟ್ ಅನ್ನು ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದು ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಗೆಳೆಯರೆ. ಸೊ ನಾನೀಗ ಇದನ್ನ 1 ಅವರ್ ಚಾರ್ಟ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. ಸೊ ನಮ್ಮ ಟ್ರೇಡ್ ಪ್ಲಾನ್ ಆಗಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಮ್ಮ ಪ್ಲಾನ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ. ಸೊ ಅದನ್ನ ಒಂದು ಚಿಕ್ಕ ಅನಾಲಿಸಿಸ್ ಮಾಡೋಣ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ನಾಳೆ ಏನಾದ್ರು ಆಸ್ ಎ ಫ್ಲಾಟ್ ಓಪನ್ ಆದ್ರೆ, ಫಸ್ಟ್ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆದ್ರೆ, ತುಂಬಾ ಹೊತ್ತು ಸಸ್ಟೈನ್ ಆದ್ರೆ, ಒಂದು ಹಾಫ್ ಅನ್ ಅವರ್ 1 ಅವರ್ ತುಂಬಾ ಹೊತ್ತು ಇದೇ ಲೆವೆಲ್ ಅಲ್ಲಿ ಸಸ್ಟೈನ್ ಆಗಿ ಏನಾದ್ರು ಈ ಒಂದು ರೇಂಜ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಬ್ರೇಕ್ಔಟ್ ಆದ್ರೆ ಅವಾಗ ನಾವಿಲ್ಲಿ ಒಂದು ಅಪ್ ಸೈಡ್ 47,800 47,500 ವರೆಗೂ ನಾವಿಲ್ಲಿ ಟಾರ್ಗೆಟ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಗೆಳೆಯರೆ. ಅದೇ ರೀತಿ ಮಾರ್ಕೆಟ್ ಏನಾದ್ರು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆದ್ರೆ 47,500 47,400 ಇದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆದ್ರೆ ನಾವು ಗ್ಯಾಪ್ ಅಪ್ ಓಪನ್ ಆದಾಗ ಸಡನ್ ಆಗಿ ಇಲ್ಲಿ ಬೈ ಅನ್ನ ಮಾಡಬಾರ್ದು. ಯಾಕಂದ್ರೆ ಪ್ರಾಫಿಟ್ ಬುಕಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗತ್ತೆ. ಯಾವಾಗ ಗ್ಯಾಪ್ ಅಪ್ ಓಪನ್ ಆದಾಗ ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಏನಾದ್ರು ಕ್ರಿಯೇಟ್ ಆಗಿ ನಂತರ ಏನಾದ್ರು ಪಾಸಿಟಿವ್ ಕ್ಯಾಂಡಲ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ಏನಾದ್ರು ನಮಗೆ ಕಂಡು ಬಂದ್ರೆ ಸೊ ನಾವು ನೆಕ್ಸ್ಟ್ ನಾವಿಲ್ಲಿ ಟ್ರೇಡ್ ಅನ್ನ ತಗೋಬಹುದು. ಬಟ್ ಅಲ್ಲಿವರೆಗೂ ನಾವಿಲ್ಲಿ ಟ್ರೇಡ್ ಅನ್ನ ಪ್ಲಾನ್ ಮಾಡೋ ಹಾಗಿಲ್ಲ. ಸ್ವಲ್ಪ ಗ್ಯಾಪ್ ಅಪ್ ಆದ್ರೆ ನಾವು ಸ್ವಲ್ಪ ವೇಟ್ ಮಾಡಿ ಟ್ರೇಡ್ ಅನ್ನ ತಗೋಬೇಕಾಗುತ್ತೆ. ಅದೇ ರೀತಿ ಗ್ಯಾಪ್ ಡೌನ್ ಓಪನ್ ಆದ್ರೆ 46,400 ಅಥವಾ 46,500 ಈ ಲೆವೆಲ್ ಅಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಅಲ್ಲಿ ಇದೇ ರೇಂಜ್ ಇಂದ ಮಾರ್ಕೆಟ್ ಏನಾಗಿದೆ, ಬುಲ್ಲಿಶ್ ಸೆಂಟಿಮೆಂಟ್ ಇಲ್ಲಿ ಕನ್ವರ್ಟ್ ಆಗಿದೆ 46,483 ಅಂತ. ತುಂಬಾ ಜನ ಇಲ್ಲಿ ಬಿಗ್ ಪ್ಲೇಯರ್ ಗಳೆಲ್ಲ ಎಂಟ್ರಿ ಆಗಿರ್ತಾರೆ. ಸೊ ಹಾಗಾಗಿ ಮಾರ್ಕೆಟ್ ಒಂದು ಅಪ್ ಡೈರೆಕ್ಷನ್ ಅನ್ನ ಇಲ್ಲಿ ಕಂಡಿದೆ. ಹಾಗಾಗಿ ಈ ಲೆವೆಲ್ ಸ್ವಲ್ಪ ವೇಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮಾರ್ಕೆಟ್ ಏನಾದ್ರು ಒಂದು ಪ್ರೈಸ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡಿ ನಂತರ ಏನಾದ್ರು ಇದು ಬ್ರೇಕ್ಔಟ್ ಆದ್ರೆ ನಾವು ಡೌನ್ ಸೈಡ್ ಅಲ್ಲಿ ಎಂಟ್ರಿಯನ್ನ ಪಡಿಬಹುದು. ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು 45,700 ಮತ್ತೆ ಈ ರೌಂಡ್ ಫಿಗರ್ 46,000 ಇಲ್ಲಿವರೆಗೂ ನಮ್ಮ ಟಾರ್ಗೆಟ್ ಇರುತ್ತೆ. ನಾವು ಗ್ಯಾಪ್ ಓಪನ್ ಆದಾಗ ಸಡನ್ ಆಗಿ ಬೈ ಮಾಡಬಾರ್ದು. ಪ್ರೈಸ್ ಆಕ್ಷನ್ ನೋಡಿಕೊಂಡು ನಂತರ ಇಲ್ಲಿ ಬೈ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಗ್ಯಾಪ್ ಡೌನ್ ಆದಾಗ ಕೂಡ
ಡೈರೆಕ್ಟಾಗಿ ನಾವು ಸೆಲ್ಲನ್ನು ಮಾಡಕ್ಕೆ ಹೋಗ್ಬಾರ್ದು. ಮಾರ್ಕೆಟ್ ಕಂಡೀಷನನ್ನು ನೋಡಿ ನಂತರ ಸೆಲ್ಲಪ್ಪನ್ನು ಮಾಡಬೇಕಾಗುತ್ತೆ ಗೆಳೆಯರೆ. ಸೊ ನಾಳೆ ನಮ್ಮ ಮಾರ್ಕೆಟಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಲೆವೆಲ್ ಇಲ್ಲಿ ನೋಡೋದು 47,126 ಅಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ, ರೇಂಜ್ ಅಲ್ಲಿ ಕ್ರಿಯೇಟ್ ಮಾಡಿದೆ. ಸೊ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಈಗ 47,500 ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ದು 48,000 ನಮ್ಮ ಟಾರ್ಗೆಟ್ ಇರುತ್ತೆ. ಸೊ ಈ ರೇಂಜ್ಗಳು ಬಂದಾಗ ಸ್ವಲ್ಪ ನಾವಿಲ್ಲಿ ಕಂಡೀಷನ್ ಅನ್ನು ನೋಡ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಡೌನ್ ಸೈಡ್ ಅಲ್ಲಿ ನಮಗೆ 46,500 ಈ ಲೆವೆಲ್ ಅಂತೂ ತುಂಬಾ ಸಪೋರ್ಟ್ ಆಗಿ ವರ್ಕ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ನಮ್ದು 46,000 ಇದೊಂದು ಒಳ್ಳೆ ಸಪೋರ್ಟ್ ಆಗಿ ಇಲ್ಲಿ ವರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ 47,000 ಮತ್ತೆ 500 ಮತ್ತೆ 47,800 ಅಥವಾ 48,000 ಈ ರೆಸಿಸ್ಟೆಂಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಈ ರೇಂಜ್ ಗಳಲ್ಲಿ ಬಂದಾಗ ಸ್ವಲ್ಪ ನಾವು ಮಾರ್ಕೆಟ್ ಅನ್ನ ಕಂಡೀಷನ್ ನೋಡ್ಕೊಂಡು ಅಥವಾ ಆಸ್ ಎ ನಮ್ಮ ಇಂಡಿಕೇಟರ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ಟ್ರೆಂಡ್ ಡೈರೆಕ್ಷನ್ ಅನ್ನ ಫೈಂಡ್ ಔಟ್ ಮಾಡಿ ಸ್ವಲ್ಪ ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಈಗ ನಾನು 15 ನಿಮಿಷ ಸ್ಟಾರ್ಟ್ ಆಗಿದ್ದನ್ನು ಓಪನ್ ಮಾಡ್ತಾ ಇದ್ದೀನಿ ಗೆಳೆಯರು ಬ್ಯಾಂಕ್ ನಿಫ್ಟಿಯನ್ನು. ಇಲ್ಲಿ ಈ ಸ್ವಿಂಗ್ ಬ್ರೇಕ್ ಆಗುವವರೆಗೂ ನಾವಿಲ್ಲಿ ಡೌನ್ ಸೈಡ್ ಅನ್ನು ಪ್ಲಾನ್ ಮಾಡುವಾಗಿಲ್ಲ. ಯಾಕಂದ್ರೆ ತುಂಬಾ ಜನ ಇಲ್ಲಿ ಬೈಯರ್ಸ್ ಏನ್ ಮಾಡ್ತಾ ಇರ್ತಾರೆ, ಸ್ಟಾಪ್ ಲಾಸ್ ಅನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದೊಂದು ನಮಗೆ ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ. ಸೊ ಈ ಲೆವೆಲ್ ಬ್ರೇಕ್ ಆಗುವವರೆಗೂ ನಾವಿಲ್ಲಿ ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡುವಾಗಿಲ್ಲ. ಬಟ್ ಟ್ರೆಂಡ್ ಈಗ ಅಪ್ ಸೈಡ್ ಇರೋದ್ರಿಂದ ನಾವು ಅಪ್ ಸೈಡ್ ಅನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಯಾವಾಗ ಮಾರ್ಕೆಟ್ ಅಲ್ಲಿ 47,500 47,800 ಅಥವಾ 900 ಇಲ್ಲಿವರೆಗೂ ನಾವು ಬೈಯಿಂಗ್ ಅನ್ನ ಇಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಅದರ್ವೈಸ್ ಮಾರ್ಕೆಟ್ ಏನಾದ್ರು ಇದೇ ರೇಂಜ್ ಅಲ್ಲಿ ಏನಾದ್ರು ಓಪನ್ ಆಗಿ ಸಸ್ಟೈನ್ ಆಗ್ತಾ ಇದ್ರೆ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅನ್ನ ನಾವು ಕಂಡೀಷನ್ ಅನ್ನು ನೋಡ್ಕೊಂಡು ಮಾರ್ಕೆಟ್ ಅಲ್ಲಿ ಟ್ರೇಡ್ ಅನ್ನ ತಗೋಬೇಕಾಗುತ್ತೆ ಗೆಳೆಯರೆ. ಸೊ ಅದರ್ವೈಸ್ ಮಾರ್ಕೆಟ್ ಅಲ್ಲಿ ಡೌನ್ ಸೈಡ್ ನಾವು ಪ್ಲಾನ್ ಮಾಡುವಾಗಿಲ್ಲ. ಮಾರ್ಕೆಟ್ ಸೈಡ್ ವೇಸ್ ಆಗ್ಬೋದು ಅಥವಾ ಒಂದು ಬುಲ್ಲಿಶ್ ಸೆಂಟಿಮೆಂಟ್ ಅಲ್ಲಿ ಕ್ರಿಯೇಟ್ ಆಗ್ಬೋದು. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾವು ಸ್ವಲ್ಪ ವೇಟ್ ಮಾಡಿ ಪ್ರೈಸ್ ಆಕ್ಷನ್ ನೋಡ್ಕೊಂಡು ನಂತರ ಟ್ರೇಡ್ ಅನ್ನ ತಗೋಬೇಕಾಗುತ್ತೆ ಗೆಳೆಯರೆ. ಅದೇ ರೀತಿ ನಿಫ್ಟಿಯಲ್ಲಿ ಗೆಳೆಯರೆ, ನಿಫ್ಟಿಯಲ್ಲಿ ನಾವು ನಾಳೆ ಯಾವ ರೀತಿಯಾಗಿ ಟ್ರೇಡ್ ಅನ್ನ ಮಾಡಬಹುದು. ಸೊ ನಿಫ್ಟಿಯಲ್ಲಿ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ. ಸೊ ಈಗ ನಾನು 15 ನಿಮಿಷ ಚಾರ್ಟ್ ಅನ್ನ ಇಲ್ಲಿ ಓಪನ್ ಮಾಡಿದ್ದೀನಿ. ಮೊದಲಿಗೆ ನಾವು ಇದನ್ನ ವೀಕ್ಲಿ ಚಾರ್ಟ್ ಅಲ್ಲಿ ನೋಡೋಣ ಗೆಳೆಯರೆ. ವೀಕ್ಲಿ ಚಾರ್ಟ್ ಅಲ್ಲಿ ನೋಡ್ತಾ ಇರಬಹುದು ನೀವು, ನಿಫ್ಟಿ ಆಲ್ ಟೈಮ್ ಹೈ ಅನ್ನ ಏನಾಗಿದೆ ಟಚ್ ಮಾಡಿದೆ. ಅಂದ್ರೆ 22,214 ಅಂದ್ರೆ ನಿಫ್ಟಿ ಆಲ್ ಟೈಮ್ ಹೈ ಅನ್ನ ಇದು ಕ್ರಾಸ್ ಅನ್ನ ಮಾಡಿದೆ. ನೋಡ್ತಾ ಇರಬಹುದು ಈ ರೇಂಜ್ ಬ್ರೇಕ್ಔಟ್ ಆಗ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಮೂವ್ಮೆಂಟ್ ನಮಗೆ ಸಿಕ್ಕಿದೆ. ಅಂದ್ರೆ 22,054 ಈ ಲೆವೆಲ್ ಬ್ರೇಕ್ ಆಗ್ತಿದೆ ಮಾರ್ಕೆಟ್ ಅಲ್ಲಿ ಅಪ್ ಸೈಡ್ ಡೈರೆಕ್ಷನ್ ಕೊಟ್ಟಿದೆ. ಸೊ ಹಾಗಾಗಿ ನಮಗೆ ಇದೊಂದು ಸಪೋರ್ಟ್ ಆಗಿ ವರ್ಕ್ ಆಗುವಂತ ಚಾನ್ಸಸ್ ಬರುತ್ತೆ. ಅದಾದ್ಮೇಲೆ ಇವತ್ತಿನ ಹೈ ನಿಫ್ಟಿ ಏನ್ ಮಾಡಿದೆ 22,215. ಸೊ ಇದು ಆಲ್ ಟೈಮ್ ಹೈ ಅನ್ನ ಏನ್ ಮಾಡಿದೆ ಟಚ್ ಅನ್ನ ಮಾಡಿದೆ. ಹಾಗಾಗಿ ಇದೊಂದು ಒಳ್ಳೆ ನಮಗೆ ರೆಸಿಸ್ಟೆಂಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟ್ ಈಗ ಏನಾಗ್ತಾ ಇದೆ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ನಾವು ಪ್ಲಾನ್ ಅನ್ನ ಯಾವಾಗ ಇಲ್ಲಿ ಡೌನ್ ಸೈಡ್ ಮಾಡಬೇಕಾಗುತ್ತೆ. ಈಗ ಮಾರ್ಕೆಟ್ ಏನಾಗಿದೆ ಇದೇ ರೇಂಜ್ ಇಂದ ಏನಾಗ್ತಾ ಇದೆ ಮಾರ್ಕೆಟ್ ಈಗ ಅಪ್ ಸೈಡ್ ನಮಗೆ ಟ್ರೆಂಡ್ ಅನ್ನ ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಮಿನಿಮಮ್ 50% ಆದ್ರೂ ಕರೆಕ್ಷನ್ ಆಗಬೇಕು. ಸೊ ಯಾವಾಗ ಈ ಲೆವೆಲ್ ಇಂದ ಅಂದ್ರೆ 21,800 21,900 ಈ ಲೆವೆಲ್ ಇಂದ ಯಾವಾಗ ಮಾರ್ಕೆಟ್ ಡೌನ್ ಆಗುತ್ತಲ್ಲ, ಸೊ ಅವಾಗ ನಾವಿಲ್ಲಿ ಡೌನ್ ಸೈಡ್ ಅನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಅದರ್ವೈಸ್ ಮಾರ್ಕೆಟ್ ಅಲ್ಲಿ ನಮಗೆ ಅಪ್ ಸೈಡ್ ಅಥವಾ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮಾರ್ಕೆಟ್ ನಲ್ಲಿ ನಾವೀಗ ಸೆಲ್ ಸೈಡ್ ಪ್ಲಾನ್ ಮಾಡೋ ಹಾಗಿಲ್ಲ. ಈಗ ಮಾರ್ಕೆಟ್ ಅನ್ನು ನಾನೀಗ ಡೈಲಿ ಚಾರ್ಟ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಈ ರೇಂಜ್ ಬ್ರೇಕ್ಔಟ್ ಆಗ್ತಿದೆ ಮಾರ್ಕೆಟ್ ಇಲ್ಲ ಅಂದ್ರೆ ಏನಾಗಿದೆ ಉತ್ತಮವಾದ ಮೂವ್ಮೆಂಟ್ ಅನ್ನು ಕೊಟ್ಟಿದೆ. ಬಟ್ ನಾಳೆ ನಮ್ಮ ಪ್ಲಾನ್ ಯಾವ ರೀತಿಯಾಗಿರ್ಬೇಕಾಗುತ್ತೆ. ಈಗ ನಾನು ನಿಮಗೆ ಇದನ್ನ 1 ಅವರ್ ಚಾರ್ಟ್ ಅಲ್ಲಿ ತೋರಿಸ್ತಿದ್ದೇನೆ. ಸೊ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ ಪ್ರಕಾರ ಯಾವಾಗ 22,100 ಈ ಲೆವೆಲ್ ಬೀಟ್ ಆಗುತ್ತಲ್ಲ ಅವಾಗ ಮಾರ್ಕೆಟ್ ಅಲ್ಲಿ ನಾವು ಒಂದು ಅಪ್ ಸೈಡ್ ಅಂದ್ರೆ 22,200 ವರೆಗೂ ನಮ್ಮ ಟಾರ್ಗೆಟ್ ಇರುತ್ತೆ ಅಂತ. ಅದೇ ರೀತಿ ಮಾರ್ಕೆಟ್ ಈಗ 22,200 ವರೆಗೂ ಏನ್ ಮಾಡಿದೆ ತನ್ನ ಟಾರ್ಗೆಟ್ ಅನ್ನ ರೀಚ್ ಮಾಡಿದೆ. ಸೊ ನಮ್ಮ ಪ್ಲಾನ್ ನಾಳೆ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ನಮ್ಮ ಪ್ಲಾನ್ ಅನ್ನ ಯಾವ ರೀತಿಯಾಗಿ ಮಾಡಬಹುದು. ಮಾರ್ಕೆಟ್ ಏನಾದ್ರು ನಾಳೆ ನಿಫ್ಟಿಯಲ್ಲಿ ಏನಾದ್ರು ಫ್ಲಾಟ್ ಓಪನ್ ಆದ್ರೆ
ಮಾರ್ಕೆಟಲ್ಲಿ ಮಾರ್ಕೆಟ್ ನಿಫ್ಟಿ ಏನಾದರೂ ಆಸ್ ಎ ಫ್ಲಾಟ್ ಓಪನ್ ಆದ್ರೆ ಅಂದರೆ 22,000 150 ಅಥವಾ 200 ಇದೆ ಲೆವೆಲಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆಗಿ ತುಂಬ ಹೊತ್ತು ಸಸ್ಟೇನ್ ಆದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಇಲ್ಲ ಸಸ್ಟೇನ್ ಆಗಿ ನಂತರ ಬ್ರೇಕ್ಔಟ್ ಕೊಟ್ಟರೆ ನಾವಿಲ್ಲಿ 300 ಮತ್ತು 400 ವರೆಗೂ ನಾವಿಲ್ಲಿ ನಮ್ಮ ಟಾರ್ಗೆಟನ್ನು ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು. ಅದೇ ರೀತಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಡೈರೆಕ್ಟಾಗಿ ಗ್ಯಾಪ್ ಅಪ್ 300 ಅಥವಾ 350 ಈ ಲೆವೆಲಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಮಾರ್ಕೆಟಲ್ಲಿ ನಾವು ಸಡನ್ ಆಗಿ ಬೈಯನ್ನು ಮಾಡುವಾಗಿಲ್ಲ, ಯಾಕಂದ್ರೆ ಪ್ರಾಫಿಟ್ ಬುಕಿಂಗ್ ತುಂಬ ಆಗ್ತಾ ಇರುತ್ತೆ. ಹಾಗಾಗಿ ಯಾವಾಗ ನೆಗೆಟಿವ್ ಕ್ಯಾಂಡಲ್ ಆಗಿ ನಂತರ ಪಾಸಿಟಿವ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಆದರೆ ನಾವು ಅಪ್ಸೈಡ್ ಮಾತ್ರ ಅವಾಗ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಅದರ್ವೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಂಟ್ರಿಯನ್ನ ಕೊಡೋ ಹಾಗಿಲ್ಲ ಗೆಳೆಯರೆ. ಇಲ್ಲಿ ನೋಡ್ತಾ ಇರಬಹುದು. ಅದೇ ರೀತಿ ಮಾರ್ಕೆಟ್ ಅಲ್ಲಿ ಏನಾದರೂ ನಮಗೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಅಂದ್ರೆ 22,100 ಅಥವಾ 22,050 ಇದೇ ಲೆವೆಲ್ ಅಲ್ಲಿ ಏನಾದರೂ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದ್ರೆ ತುಂಬಾ ಹೊತ್ತು ಸಸ್ಟೇನ್ ಆಗಬೇಕು. ಸಸ್ಟೇನ್ ಆಗಿ ನಂತರ ಏನಾದರೂ ಬ್ರೇಕ್ಔಟ್ ಆದ್ರೆ ನಾವು ಇಲ್ಲಿ ಒಂದು ಗ್ಯಾಪ್ ಅನ್ನ ನೋಡ್ತಾ ಇರಬಹುದು 21,950. ಸೊ ಈ ಗ್ಯಾಪ್ ಫೀಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಗ್ಯಾಪ್ ವರ್ಗು ನಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದಾದ್ಮೇಲೆ ಈ ಸ್ವಿಂಗ್ ಬ್ರೇಕ್ಔಟ್ ನೋಡಿ ಇಲ್ಲಿ 21,800 ಇದು ನಮ್ಗೆ ಇಂಪಾರ್ಟೆಂಟ್ ಕ್ರೂಷಿಯಲ್ ಲೆವೆಲ್ ಆಗುತ್ತೆ. ಸೊ ಅಲ್ಲಿವರೆಗೂ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಅನ್ನ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದು. ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾಳೆ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಲೆವೆಲ್ಗಳು ನಮಗೆ ಈಗ 21,300 ನಾವು ರೆಸಿಸ್ಟೆಂಟ್ ಲೆವೆಲ್ ಆಗಿ ನೋಡ್ಬೋದು. ಅದೇ ರೀತಿ 22,400 ಅದೇ ರೀತಿ ನಾವಿಲ್ಲಿ ಡೌನ್ ಸೈಡ್ ಅಲ್ಲಿ 22,000 ನಮಗೆ ರೌಂಡ್ ಫಿಗರ್ ಆಗಿರೋದ್ರಿಂದ ಒಂದು ಉತ್ತಮವಾಗಿ ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಆಗುವಂತ ಚಾನ್ಸ್ ಇರುತ್ತೆ. ಅದೇ ರೀತಿ 21,900 21,800 ಇದು ಒಂದು ಒಳ್ಳೆ ಸಪೋರ್ಟ್ ಆಗಿ ಇಲ್ಲಿ ವರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಪ್ಲಾನ್ ಅನ್ನ ನಾವು ಟ್ರೇಡ್ ಅನ್ನ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡು ನಂತರ ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ ಗೆಳೆಯರೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾವು ಅಗ್ರೆಸಿವ್ ಆಗಿ ಸೆಲ್ ಅನ್ನ ಈ ಲೆವೆಲ್ ಬೀಟ್ ಆಗೋವರೆಗೂ ನಾವು ಇಲ್ಲಿ ಅಗ್ರೆಸಿವ್ ಆಗಿ ಸೆಲ್ ಅನ್ನ ಮಾಡೋ ಹಾಗಿಲ್ಲ ಗೆಳೆಯರೆ. ಯಾಕಂದ್ರೆ ಇಲ್ಲಿ ಒಂದು ಗ್ಯಾಪ್ ಇರೋದ್ರಿಂದ ಗ್ಯಾಪ್ ಅಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮತ್ತೆ ಏನಾಗಬಹುದು ಸೈಡ್ ವೇಸ್ ಆಗ್ಬೋದು ಅಥವಾ ಅಪ್ ಅಲ್ಲಿ ಏನಾಗಬಹುದು ಮೊಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಗ್ರೆಸಿವ್ ಸೆಲ್ಲಿಂಗ್ ಯಾವಾಗ ಆಗುತ್ತೆ ಅಂದ್ರೆ ನಮಗೆ 21,850 ಅಥವಾ 800 ಈ ಲೆವೆಲ್ಗಳು ಯಾವಾಗ ಬೀಟ್ ಆಗುತ್ತಲ್ಲ ಸೊ ಅವಾಗ ನಾವು ಒಂದು ಅಗ್ರೆಸಿವ್ ಆಗಿ ಮಾರ್ಕೆಟ್ ಅಲ್ಲಿ ಸೆಲ್ ಅನ್ನ ಮಾಡಬಹುದು. ಅದರ್ವೈಸ್ ನಾವು ಅಗ್ರೆಸಿವ್ ಆಗಿ ಸೆಲ್ ಅನ್ನ ಇಲ್ಲಿ ಮಾಡೋ ಹಾಗಿಲ್ಲ ಗೆಳೆಯರೆ. ಸೊ ನಾಳೆ ಯಾರೆಲ್ಲ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಇಂಪಾರ್ಟೆಂಟ್ ಆಗಿರುವಂತ ರೆಸಿಸ್ಟೆಂಟ್ ಮತ್ತು ಸಪೋರ್ಟ್ ಲೆವೆಲ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ಆ ಲೆವೆಲ್ ಅನ್ನ ನೋಡ್ಕೊಂಡು ಆ ಲೆವೆಲ್ ಬಂದಾಗ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಟ್ರೇಡ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಪ್ರಾಫಿಟ್ ಅನ್ನ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಅನಾಲಿಸಿಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆದಷ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.